ಬಟ್ಸ್ ಅಂದರೆ ಹೇಳ್ತೀವಿ, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್. ನಮ್ಮ ಹಣವನ್ನು ಡೆಪಾಸಿಟ್ ಮಾಡೋದಕ್ಕೆ ಬ್ಯಾಂಕಲ್ಲಿ ಮಾತ್ರ ಮಾಡೋದಕ್ಕೆ ಅವಕಾಶ ಇರ್ತದೆ. ಇಟ್ ಈಸ್ ಹೈಲಿ ರೆಗ್ಯುಲೇಟೆಡ್. ಬೇರೆ ಯಾರ ಕಡೆನೂ ಹೋಗಿ ನೀವು ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಎನಿ ಪ್ರೈವೇಟ್ ಕಂಪನಿ ಇರಲಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಬ್ಯಾಂಕಲ್ಲಿ ಮಾತ್ರ ನೀವು ಹೋಗಿ ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. NBFCs ಅಂದರೆ ಹೇಳ್ತೀವಿ, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್. ಅವ್ರಿಗೂ ಕಲೆಕ್ಟ್ ಮಾಡೋದಕ್ಕೂ ಇಲ್ಲ. ಅವರು ದೊಡ್ಡದಾಗಿ ಲೋನ್ ತೊಗೊಂಡು ಜನರಿಗೆ ಸಾಲ ಕೊಡೋದಕ್ಕೆ ಮಾತ್ರ ಇರುತ್ತದೆ ಬಿಟ್ಟು ಯಾರಿಗೂ ಕೊಡೋದಕ್ಕೆ ಅವಕಾಶ ಇಲ್ಲ. ಯಾರು ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಓನ್ಲಿ ರಿಜಿಸ್ಟರ್ಡ್ ಚಿಟ್ ಫಂಡ್ಸಲ್ಲಿ ಕೆಲವೊಂದು ಇರ್ತದೆ, ಅದಕ್ಕೆ ಅವಕಾಶ ಇರ್ತದೆ ಬಿಟ್ಟು ಬೇರೆ ಯಾರಿಗೂ ಇದನ್ನು ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಅಂತಾಗ ಯಾರೋ ಒಬ್ಬರು ನನಗೆ 20%, 30% ನಾನು ಪ್ರಾಫಿಟ್ ಕೊಡ್ತೀನಿ ಅಂದರೆ ಹೇಳೋ ಸಂದರ್ಭದಲ್ಲಿ 100% ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಕಂಪನಿ ಅಶ್ಯೂರ್ಡ್ ಬೆನಿಫಿಟ್ ಆಗಿ ಒಂದು 20-30% ಕೊಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಕಡೆ ಡೆಪಾಸಿಟ್ ತೊಗೊಳ್ಳೋದಕ್ಕೆ ಅವಕಾಶವೂ ಇಲ್ಲ. ಅಂತಾಗ 20-30% ವರ್ಷಕ್ಕೆ ಕೊಡುವುದಕ್ಕೆ ಅವಕಾಶ ಇಲ್ಲ. ವರ್ಷಕ್ಕೆ 1 ಲಕ್ಷ ನೀವು ಈ ವರ್ಷ ಕೊಡಿ, ನೆಕ್ಸ್ಟ್ ಇಯರ್ 20,000 ಕೊಡ್ತೀನಿ, 30,000, 100% ಕೊಡ್ತೀನಿ ಅಂದರೆ ಅಶ್ಯೂರೆನ್ಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮಾರ್ಕೆಟಲ್ಲಿ ಹಾಕುವಾಗ ನೀವು ಶೇರ್ ಮಾರ್ಕೆಟಲ್ಲಿ ಮಾರ್ಜಿನ್ ಮಾಡೋರು ಕೂಡ ಅಶ್ಯೂರೆನ್ಸ್ ಕೊಡೋದಕ್ಕೂ ಸಾಧ್ಯನಲ್ಲ. ದಯವಿಟ್ಟು ಇದನ್ನು ಯಾರು ನಂಬಬೇಡ. ಒಂದು ವೇಳೆ ಅಂಥ ರೀತಿಯಲ್ಲಿ ಯಾರೇ ಒಂದು ನಿಮ್ಮ ಕಡೆ ದುಡ್ಡು ತೊಗೊಂಡಿರ್ತಾರೆ ಅಂದರೆ ಪೊಲೀಸರಿಗೆ, ಲೋಕಲ್ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ, ಇಲ್ಲ ಇಲ್ಲಿ ಬಂದು ಮಾಹಿತಿಯನ್ನು ನೀಡಿ. ಯಾವುದೇ ಕಾರಣಕ್ಕೆ ಅಂತಾಗ ನಿಮಗೆ ಲಾಭ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತಾಗ ಮಾಡೋರು ಮೋಸ ಮಾಡೋದು 100% ಸಾಧ್ಯನೇ ಇರ್ತದೆ. ದಯವಿಟ್ಟು ಇದಕ್ಕೆ ಯಾರು ಬಲಿಪಶು ಆಗಬೇಡ ಅಂದರೆ ಹೇಳ್ಕೊಳ್ತೀವಿ. ಸೊ ನಮ್ಮ ಕಡೆ ಯಾವುದು ಮಾಹಿತಿ ಬಂದಿಲ್ಲ, ಬರ್ತಂದ್ರೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ.